ನಿಜಕ್ಕೂ ನೋಡೋದಕ್ಕಾಗ್ತಾ ಇಲ್ಲ. ಪತಿಯ ಪಾರ್ಥಿವ ಶರೀರದ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅವರ ಪತ್ನಿ. ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಪಾರ್ಥಿವ ಶರೀರವನ್ನು ದೆಹಲಿಗೆ ತರಲಾಯಿತು. ಆ ಸಂದರ್ಭದಲ್ಲಿ ಅವರ ಮಡದಿ ಕಣ್ಣೀರು ಹಾಕಿದ್ದಾರೆ. ಮದುವೆಯಾಗಿ 4-5 ದಿನ, 16ನೇ ತಾರೀಕು ಮದುವೆ ಆಗಿದ್ದು. ಸೊ ನಿನ್ನೆ ಉಗ್ರರ ಗುಂಡೇಟಿಗೆ ಅವರು ಬಲಿಯಾಗಿದ್ದಾರೆ. 1 ವಾರದ ಹಿಂದೆ ಅಷ್ಟೇ ಮದುವೆ ಆಗಿದ್ದಂಥವ್ರು ಇನ್ನೂ ರಿಸೆಪ್ಷನ್ ಒಂದು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. 19ನೇ ತಾರೀಕು ಆಗಿದ್ದಂಥ ಒಂದು ರಿಸೆಪ್ಷನ್ ಅದನ್ನು ಮುಗಿಸ್ಕೊಂಡು ಅವರು ಹೊರಟಿದ್ದು. ಸೊ ಈ ರೀತಿಯಾಗಿ ಅಂತ್ಯ ಆಗುತ್ತೆ ಅಂಥೇಳಿ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಊಹಿಸಿದ್ದಲ್ಲ. ಕೊಚ್ಚಿಯಲ್ಲಿ ಪೋಸ್ಟಿಂಗ್ ಆಗಿತ್ತು. 2 ವರ್ಷದ ಹಿಂದೆ ನೇವಿ ಜಾಯಿನ್ ಮಾಡಿದ್ದಂತಹ ವಿನಯ್, 26 ವರ್ಷದ ಯುವಕ. ಇನ್ನು ವಿನಯ್ ಮತ್ತು ತನ್ನ ಪತ್ನಿಯನ್ನು ಕರ್ಕೊಂಡು ರಜಾ ಇತ್ತು. ಸೊ ಹಾಗಾಗಿ ಕಾಶ್ಮೀರ ಸುತ್ಕೊಂಡು ಬರೋಣ, ಹನಿಮೂನ್ಗೆ ಹೋಗಿ ಬರೋಣ ಅಂಥೇಳಿ ಹೋದಂಥವ್ರು ಇಬ್ಬರು ಹೋಗಿದ್ದು. ಆದರೆ ಒಬ್ಬರು ವಾಪಸ್ ಬಂದಿದ್ದಾರೆ, ಇನ್ನೊಬ್ಬರು ಮೃತದೇಹ ಈಗ ಊರಿಗೆ ವಾಪಸ್ಸಾಗಿದೆ.